ಸರ್ ನೆಕ್ಸ್ಟ್ ನಿಮ್ಮ ಬ್ಯಾನರ್ ಸರ್ ನೋಡೋಣ ಸರ್, ಇವಾಗ ಒಂದೆರಡು ಇರೋ ಹತ್ರ ಮಾತಾಡಿ ಇಟ್ಕೊಂಡಿದ್ವಿ. ಸ್ವಲ್ಪ ಕಾರಣಾಂತರಗಳಿಂದ ಅದನ್ನು ಡಿಲೇ ಮಾಡ್ಕೊಂಡು ಬಂದ್ವಿ. ಯಾಕಂದರೆ ಎವ್ರಿ 2-3 ಇಯರ್ಸು ಸಿನಿಮಾ ಟ್ರೆಂಡ್ ಅಂದರೆ ಯಾವುದೇ ಉದ್ಯಮ ಆಗ್ಬೋದು, ಸ್ವಲ್ಪ ಟ್ರೆಂಡ್ ಬದಲಾಗ್ತದೆ. ನಮಗೆ ಯಾವಾಗ ಹಿಂಗೆ ಫೋನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ಗಳು ಬರ್ತದೆ, ಅಪ್ಡೇಟ್ಸಲ್ಲಿ ಹೊಸ ಹೊಸ ಫೀಚರ್ಸ್ಗಳು ಬರ್ತಾವೆ. ಅದೇ ರೀತಿ ನಮ್ಮದೊಂಥರ ಹೆಂಗೆ ಅಂದರೆ ಸ್ಲೋ ಆ್ಯಂಡ್ ಸ್ಟಡಿ. ಸಿನಿಮಾ ಪ್ರಿಪ್ರೇಷನ್ ಭಾಳ ಟೈಮ್ ತೊಗೋತೀವಿ, ಸೆಟ್ಟಿಗೆ ಹೋದ್ಮೇಲೆ ಜಲ್ದಿ ಕ್ವಿಕ್ಕಾಗಿ ಮುಗಿಸ್ಬಿಡ್ತೀವಿ. ಯಾಕೆಂದರೆ ಇವಾಗ ನಾವು ಒಂದು ಸಿನಿಮಾ ಶುರು ಮಾಡಿದ್ರು ಅಷ್ಟೇ 350ರಿಂದ 400 ಸಿನಿಮಾ ಒಂದು ವರ್ಷಕ್ಕೆ ಬರ್ತದೆ. ಜನ ಯಾವುದನ್ನು ನೋಡಬೇಕು ಯಾವುದನ್ನು ನೋಡಬಾರ್ದು ಅನ್ನೋದು ಜನಕ್ಕೂ ಕನ್ಫ್ಯೂಸ್ ಆಗ್ತದೆ. ನಾವು ಯಾವುದೇ ಸಿನಿಮಾ ಮಾಡಿದ್ರು ಡೇ ಒನ್ನಿಂದ ಪಬ್ಲಿಸಿಟಿ ಮಾಡಬೇಕು. ಹಂಗಾಗಿ ಸೆಲ್ಲೆಬಲ್ ಫೇಸ್ ಯಾವುದಿದೆ ಆ ಸೆಲ್ಲೆಬಲ್ ಫೇಸಿಗೆ ಮಾತ್ರ ಸಿನಿಮಾ ಮಾಡ್ತೀವಿ. ಅದು ಆ ರೀತಿ ಒಂದು ಇಬ್ಬರಿಗೆ ಮಾತಾಡಿ ಇಟ್ಕೊಂಡಿದ್ದೀವಿ. ಬರೋ ವರ್ಷ 100% ತಮ್ಗಳ ಮುಖಾಂತರ ಸರ್ ಡಿಪೆಂಡ್ಸ್ ಸರ್. ಇವಾಗ ಹೊಸಬ್ರಿಗಂತೂ ಕಷ್ಟ ಸರ್, ಹೊಸಬ್ರಿಗೆಲ್ಲ ಮಾಡೋಕ್ಕಾಗಲ್ಲ. ಸೆಲ್ಲೆಬಲ್ ಫೇಸ್ ಇದ್ದರೆ ಮಾಡ್ಬೋದು ಸರ್. ಅಂದರೆ ಹೀರೋ ಅಲ್ಲದೆ ಇವಾಗ ಚಿಕ್ಕಣ್ಣನಂತವ್ರು, ಇವಾಗ ಒಬ್ಬ ಪ್ರೊಡ್ಯೂಸರು ಸ್ಟಾರ್ನ ಹುಟ್ಟಾಕೋಕ್ಕಾಗಲ್ಲ ಅಂತ ಇದ್ರು, ಒಂದು ಕಮಿಡಿಯನ್ನ ಸ್ಟಾರಾಗಿ ಹುಟ್ಟಾಕಿದ್ದೀವಲ್ಲ ಸರ್. ಸೊ ಅದೇ ರೀತಿ ಅಲ್ಲಿ ಖಂಡಿತ ಆ ಕೆಲಸ ಮಾಡೋಕ್ಕಾದರೂ ನಾವು ರೆಡಿ ಇದ್ದೀವಿ ಸರ್. ನೋಡೋಣ, ತಮ್ಮ ಸಹಕಾರ ಆಶೀರ್ವಾದ ಇರಲಿ. ನನಗೆ ಭಾಳ ಇಷ್ಟ ಶಿವಣ್ಣ ಅವರು ಅಂದರೆ. ಯಾಕೆಂದರೆ ಎಂಡ್ ಆಫ್ ದಿ ಡೇ ನಿಮಗೆ ಗಾತ್ರ ಎಲ್ಲ ಕಡೆನೇ ಹೇಳ್ತಾರೆ, ಕ್ವಾಂಟಿಟಿ ಮ್ಯಾಟರ್ಸ್ ಅಂತಾರೆ. ನನ್ನ ಪ್ರಕಾರ ಕ್ವಾಲಿಟಿ ಮ್ಯಾಟರ್ಸ್. ಗಾತ್ರ ದೊಡ್ಡದಲ್ಲ, ಕ್ವಾಲಿಟಿ ಮತ್ತು ಗುಣ ದೊಡ್ಡದಾಗ್ತದೆ. ಶಿವಣ್ಣ ಅವ್ರಿಗೆ 100% ಸಿನಿಮಾ ಮಾಡಲೇಬೇಕು. ಯಾಕೆಂದರೆ ನನಗಿರೋದು ಆಸೆ ಏನಂದರೆ, ಪುನೀತ್ ಸರ್ಗೆ ನಮ್ಮ ದುರದೃಷ್ಟನೋ ಏನೋ ಗೊತ್ತಿಲ್ಲ, ಅವ್ರಿಗೆ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಪುನೀತ್ ಸರ್ ನಮ್ಮ ಜೊತೆಲಿ ಇವತ್ತಿಲ್ಲ. ಬಟ್ ಅದರದ್ದು ಬದಲು ಶಿವಣ್ಣ ಸರ್ಗಂತೂ ನಾವು ಮಾಡಲೇಬೇಕು. ಯಾಕೆಂದರೆ ಶಿವಣ್ಣ ಸರ್ ಒಂಥರ ಲೆಜೆಂಡ್ ಇದ್ದಂಗೆ. ಅವ್ರನ್ನ ಸ್ಕ್ರೀನ್ ಮೇಲೆ ಬೇರೆಯವರೆಲ್ಲ ಆ್ಯಕ್ಟ್ ಮಾಡಬೇಕು, ಕಿರ್ಚಾಡಬೇಕು, 6 ಪ್ಯಾಕ್ ಮಾಡಬೇಕು, ಲಾಂಗ್ ಇಡಬೇಕು. ಶಿವಣ್ಣ ಇಲ್ಲೆಲ್ಲ ಒಂದು ಎಕ್ಸ್ಪ್ರೆಷನಲ್ಲಿ ಎಲ್ಲ ರೀತಿ ಆ್ಯಕ್ಟು ಮಾಡೋವಂಥ ಕೆಪಾಸಿಟಿ ಇರೋರು. ನಮ್ಮ ಬ್ಯಾನರ್ಗೂ ಒಂದು ವ್ಯಾಲ್ಯೂ ಬರ್ತದೆ ಶಿವಣ್ಣ ಅವ್ರು ಮಾಡೋದು ಸರ್. ಇಲ್ಲ, ಫ್ಯಾಮಿಲಿ ಮಗನಿಗೆ ಟೆಸ್ಟ್ ಇತ್ತು ಸರ್, ಹಂಗಾಗಿ ನೋಡೋಕ್ಕಾಗಿಲ್ಲ. ನಾಳೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್, ಎಲ್ಲ ಫ್ಯಾಮಿಲಿ ಸಹಿತ ನಾಳೆ ನೋಡ್ತಾ ಇದ್ದೀವಿ. ಸರ್ ಇವಾಗ ನನಗೆ ಖುಷಿ ಏನು ಗೊತ್ತಾ ಸರ್, ಒಬ್ಬ ಹೀರೋ ಆದವರು, ಡೈರೆಕ್ಟರ್ ಆದವರು ಸಿನಿಮಾ ನಿರ್ಮಾಣ ಮಾಡಬೇಕು. ಆವಾಗ ಪ್ರೊಡ್ಯೂಸರ್ಗಳ ಕಷ್ಟ ಏನು ಅಂತ ಗೊತ್ತಾಗ್ತದೆ. ಶಿವಣ್ಣ ಅವರು ಸೀರೀಸ್ ಆಫ್ ಸಿನಿಮಾಸು ಪ್ರೊಡಕ್ಷನ್ ಮಾಡಿದ್ದಾರೆ, ಕಷ್ಟ ಗೊತ್ತಿದೆ. ಹಂಗಾಗಿ ಅವರು ಯಾವುದೇ ನೀವು ಶಿವಣ್ಣನ್ ಸರ್ ಸಿನಿಮಾ ನೋಡಿ, ಅವ್ರು ಯಾವುದೇ ಕಾರಣಕ್ಕೆ ಯಾವ ಸಿನಿಮಾಕ್ಕೂ ಟ್ರಬಲ್ ಮಾಡಲ್ಲ. ಬೇರೆ ಹೀರೋಗಳ ಥರ ತೊಂದರೆ ಕೊಡೋದು, ನನಗೆ ಅದೇ ಬೇಕು ಇದೇ ಬೇಕು ಅನ್ನೋ ಬುದ್ಧಿ ಇಲ್ಲ. ಸೊ ಹಂಗಾಗಿ ಒಬ್ಬ ಹೀರೋ ನಿರ್ಮಾಪಕರಾದಾಗ ಪ್ರೊಡ್ಯೂಸರ್ ಕಷ್ಟ ಏನು ಅಂತ ಗೊತ್ತಿರ್ತದೆ. ಹಂಗಾಗಿ ಅಂಥವ್ರಿಗೆ ಸಿನಿಮಾ ಮಾಡಿದಾಗ ನಮಗೊಂದು ಗೌರವನೂ ಇರ್ತದೆ. ಆಮೇಲೆ ಬೈರತಿ ರಣಗಲ್ ಅನ್ನೋ ಒಂದು ಸಿನಿಮಾ, ನಾನು ನಿಜವಾಗ್ಲೂ ಮಫ್ತಿ ಗ್ರೇಟ್ ಫ್ಯಾನ್ ಆಫ್ ಮಫ್ತಿ. ಸೊ ಬೈರತಿ ರಣಗಲ್ಗೂ ಒಂದು ಗ್ರೇಟ್ ಫ್ಯಾನು. ನರ್ತನ್ ಅವ್ರ ಡೈರೆಕ್ಷನ್ಗೆ ನಾನು ಭಾಳ ನಮ್ಮ ಬ್ಯಾನರಲ್ಲಿ ಮಾಡಬೇಕು ಅಂತೇಳಿ ನಾವು ಅವರು ಮಾತುಕತೆನೂ ಮಾಡಿದ್ದೀವಿ ಸರ್. ನಿಮ್ಮ ಬ್ಯಾನರಲ್ಲಿ ಶಿವಣ್ಣ ಸಿನಿಮಾ ನಿರ್ಮಾಣ ಮಾಡಿದ್ರೆ ಮಾಸ್ ಇರುತ್ತೆ ಅಥವಾ ಕ್ಲಾಸ್ ಇರುತ್ತೆ ಸರ್? ಮಾಸೆ ಸರ್, ನಾವು ಕ್ಲಾಸ್ ಅಲ್ಲ ಸರ್, ಮಾಸೆ. ಏನಿಲ್ಲ, ಹಾಂ ನಾನು ಅಣ್ಣನೊಂದ್ಸಲಿ ಕೇಳಿದ್ದು ಅಷ್ಟೇ, ಅಣ್ಣ ಒಂದು ಹತ್ತಿಬೆಲೆಯಲ್ಲಿ ಹೋಟೆಲ್ ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತಾಯಿದ್ದೀವಿ ಅಂತ. ಸರಿ ಬರ್ತೀನಿ ಚಿನ್ನ, ಒಳ್ಳೇದಾಗಲಿ ನಿನಗೆ ಹಾಗೆ ಅಂತಂದರು. ನನಗೆ ತುಂಬ ಖುಷಿ ಆಯಿತು. ಖಂಡಿತ ಬರ್ತೀನಿ, ನೀನು ಎಲ್ಲಿ ಕರೆದ್ರು ನಾನು ಬರ್ತೀನಿ, ಅಲ್ಲಿಗೆ ಅಂತಲೇ ನೀನು ಎಲ್ಲಿಗೆ ಬೇಕಾದರೂ ಕರಿ ನಾನು ಬರ್ತೀನಿ ಅಂತ. ಅದೊಂದು ದೊಡ್ಡ ಖುಷಿ ಸರ್. ಅವ್ರ ಕೈಯಿಂದ ಉದ್ಘಾಟನೆ ಆಗಿದ್ದು, ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ನಮ್ಮ ಬ್ರಾಂಚ್ ಒಂದು ಆಸೆ ಇದೆ. ಒಂದು ಒಳ್ಳೇದಾಗಲಿ ಸರ್ ಅಷ್ಟೇ. ಏನು ಸ್ಪೆಷಲ್ ಸರ್ ಇಲ್ಲಿ ಆ್ಯಕ್ಚುಲಿ? ಸರ್ ನಾವು ಸೌದೆ ಒಲೆಯಲ್ಲಿ ಮಾಡೋ ಬಿರಿಯಾನಿನೇ ಸ್ಪೆಷಲ್ ಸರ್ ಆ್ಯಕ್ಚುಲಿ. ಟೇಸ್ಟ್ ಮಾಡ್ತಾರೆ ಅಂದರೆ ಸ್ವಲ್ಪ ಲೇಟ್ ಆಗ್ತಾಯಿದೆ, ಬಟ್ ಮಾಡೇ ಲಾಸ್ಟ್ ಟೈಮ್ ಮಾಡಿದ್ದಾರೆ, ಈಗಿನ್ನೂ ಮಾಡ್ತಾರೆ, ಕಳಿಸ್ಕೊಡ್ತೀನಿ.